ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಆರತಿ ಹೇಳ್ತಾ ಇರ್ತಾಳೆ, ಅಣ್ಣ ನಿನಗೆ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು, ಆ ರೀತಿ ಆರತಿ ಮಾಡ್ತೀನಿ ಅಂತ ತುಂಬ ಖುಷಿಯಿಂದ ಸಿದ್ದುಗೆ ಆರತಿ ಮಾಡಿ ಒಳಗಡೆ ಕರ್ಕೊತಾ ಇರ್ತಾರೆ. ಹಾಗೆ ಆರತಿ ಮಾಡಿದ ನೀರನ್ನ ಚೆಲ್ಲಿ ಆರತಿ ಬರ್ತಿರ್ಬೇಕಾದ್ರೆ ಕುಡ್ಕ ಮಂಜುನಾಥ್ ಹೇಳ್ತಾ ಇರ್ತಾರೆ, ಏನಮ್ಮ ಆರತಿ, ಬರೀ ಆರತಿ ಮಾಡಿ ಆರತಿ ಚೆಲ್ಲಿದ್ರೆ ಸಾಕು, ನಿಮ್ಮ ಅಣ್ಣ ಬಂದಿರೋ ಖುಷಿಗೆ ಹಬ್ಬದ ಊಟ ಮಾಡಿ ನನ್ನನ್ನು ಕರಿಬೇಕು ಅಂತ ಅನ್ಬೇಕಾದ್ರೆ ಮಂಗಳಮ್ಮ ರೇಗಿಸ್ತಾ ಇರ್ತಾರೆ, ಬಿಟ್ಟು ಊಟ ಸಿಗುತ್ತೆ ಅಂತ ಅಂದರೆ ಬಂದ್ಬಿಡ್ತೀಯ ಅಲ್ವಾ ಅಂತ ಅಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಬೈತಿರ್ಬೇಕಾದ್ರೆ, ಏನು ಮಂಗಳಮ್ಮ, ನೀನು ಅಷ್ಟೇ ಒಬ್ಬಟ್ಟು ಮಾಡಿದಾಗ ಬಾಯಿ ಮುಚ್ಕೊಂಡು ಏನಾದರೂ ತಿಂತೀಯಾ, ಇಲ್ಲ ತಾನೇ ಅಂತ ಮಂಗಳಮ್ಮನ ನಡ್ಕೊಂಡು ಈ ಕುಡ್ಕ ಮಂಜುನಾಥ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಮಂಜಣ್ಣ ಹೇಳ್ತಾ ಇರ್ತಾನೆ, ನೋಡಿ ಮಿಸ್ಟರ್ ಸಂಶಯ್ ಅವರೇ, ಈ ಮಂಗಳಮ್ಮ ಇದೆಯಲ್ಲ, ಶಾರದಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಬಂದಾಗಿಂದಲೂ ಸಹ ಬಟ್ಟೆನೇ ಕೈಲಿ ತೊಳೆದಿಲ್ಲ, ಪಳಪಳ ಅಂತ ಹೊಳಿತಿದ್ದಾವೆ, ಕೈ ತೊಳ್ಕೊಂಡು ಮುಟ್ಟಬೇಕು ನಾವು ಅಂತ ರೇಗಿಸ್ತಿರ್ಬೇಕಾದ್ರೆ ಸಂಜಯ್ ಅವರು ಹೇಳ್ತಾ ಇರ್ತಾರೆ, ಅಲ್ಲ ಏನಕ್ಕೆ ನೀವು ಮಂಗಳಮ್ಮನ ರೇಗಿಸ್ತೀರಾ, ಇವಾಗೇ ನಿಮಗೆ ಒಬ್ಬಿಟ್ಟು ಬೇಕಾ, ಒಬ್ಬಿಟ್ಟಿನ ಬದಲು ಕ್ವಾರ್ಟರ್ನೇ ಕೊಡಿಸ್ತೀನಿ ಬನ್ನಿ ಅಂತ ಅಂದಾಗ, ನಮ್ಮ ಮನೆ ದೇವರು ಕಣಪ್ಪ ನೀನು ಅಂತ ಅನ್ಬೇಕಾದ್ರೆ, ಸರಿ ಸರಿ ನಿನಗಿನ್ನ ಹೆಚ್ಚಬ್ಬ, ಕ್ವಾರ್ಟರ್ನೇ ಕೊಡಿಸ್ತೀನಿ ಅಂತ ಸಂಜಯ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸಿದ್ದು ಒಳಗಡೆ ಬಂದ ತಕ್ಷಣ ಅನಸೂಯ ಹೇಳ್ತಾ ಇರ್ತಾರೆ, ಶಾರದಾ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡಿಕೊಂಡು ಸಿದ್ದು ಅವ್ರಿಗೆ ಕೊಡು ಅಂತ ಅಂದಾಗ, ಬೇಡ ಅನಸೂಯಮ್ಮ, ನಿಮ್ಮನ್ನೆಲ್ಲ ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು, ನನಗೆ ಕಾಫಿ ಏನು ಬೇಡ, ನೀವೆಲ್ಲ ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ಅಂತ ಅಂದಾಗ ಆರತಿ ಹೇಳ್ತಾ ಇರ್ತಾಳೆ, ಏನಾಯಿತು ಅಣ್ಣ, ಅಂಥದ್ದೇನಾಯಿತು ಅಂತ ಅನ್ಬೇಕಾದ್ರೆ, ಏನಿಲ್ಲ, ನನಗೇನೇ ಕಷ್ಟ ಬಂದರೂ ಸಹ ನೀವೆಲ್ಲ ನನ್ನ ಜೊತೆಗಿದ್ರಲ್ಲ, ಇನ್ನು ಮುಂದೆನೂ ಇದೇ ರೀತಿ ಇರಬೇಕು ಅಂತ ಹೇಳಿ ತನ್ನ ಅಮ್ಮನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಅಮ್ಮ ನಾನು ಜೈಲಿಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿನಗೆ ತುಂಬ ಬೇಜಾರಾಯಿತಾ, ನನ್ನ ಮೇಲೆ ಅನುಮಾನ ಬಂತ ಅಂತ ಅಂದಾಗ, ಏನೋ ಸಿದ್ದು ಈ ರೀತಿ ಹೇಳ್ತಿದ್ದೀಯಾ, ನನ್ನ ಮಗನ ಮೇಲೆ ನಾನು ಅನುಮಾನ ಪಡ್ತೀನೇನೋ, ನಾನು ಎತ್ತು ಹೊತ್ತು ಸಾಕಿ ಬೆಳೆಸಿದ ಮಗ ಕಣೋ, ನಿನ್ನನ್ನು ನಾನು ಯಾವತ್ತೂ ಅನುಮಾನ ಪಡಲ್ಲ, ನನ್ನ ಮಗ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಥ್ಯಾಂಕ್ಸ್ ಅಮ್ಮ, ನೀನು ನನ್ನ ಅರ್ಥ ಮಾಡ್ಕೊಂಡಲ್ಲ ಅದೇ ಖುಷಿ, ಆದರೆ ಖಂಡಿತ ಮಾವನ ನಾನು ಶೂಟ್ ಮಾಡಿಲ್ಲ, ಅಂಥ ಕೆಲಸ ನಾನು ಮಾಡೋದು ಇಲ್ಲ, ಮಾವ ಅಂದರೆ ನನಗೆ ಅಪ್ಪನ ಸಮಾನ ಅಂತ ಅನ್ಬೇಕಾದ್ರೆ, ಅದು ನನಗೂ ಗೊತ್ತು ಕಣೋ, ಆದರೆ ಈ ಕೆಲಸ ಎಲ್ಲ ಯಾರು ಮಾಡಿದ್ರು ಅಂತ ಅಂದಾಗ, ನನಗೂ ಗೊತ್ತಿಲ್ಲ, ಆದರೆ ಖಂಡಿತ ಅವ್ರನ್ನ ಹಿಡಿದೆಲ್ಲ ನಾನು ಸುಮ್ಮನೆ ಬಿಡಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ವಿಮಲ ಹೇಳ್ತಾ ಇರ್ತಾಳೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಹೋಗಿ ಎಣ್ಣೆ ನೀರು ಹಾಕ್ಕೊಂಡು ಸ್ನಾನ ಮಾಡು, ತಲೆ ನೋಡು ಯಾವ ರೀತಿ ಆಗಿದೆ, ಹೋಗಿ ತೆಂಗಿನಕಾಯಿ ಸಿಪ್ಪೆ ಥರ ಆಗ್ಬಿಟ್ಟಿದೆ, ಸ್ನಾನ ಮಾಡೋಗಪ್ಪ ಅಂತ ಅನ್ಬೇಕಾದ್ರೆ, ಶಾರದಾ ನೀರಿಗೆ ರೆಡಿ ಮಾಡ್ತೀನಿ ಸ್ನಾನಕ್ಕೆ ಬನ್ನಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೋಗ್ತಾ ಇದ್ರೆ ದೀಪು ಕಣ್ಣೀರು ಹಾಕ್ಕೊಂಡು, ಅಪ್ಪ ಮತ್ತೆ ನೀವೆಲ್ಲೂ ಹೋಗಲ್ಲ ತಾನೇ, ಪೊಲೀಸ್ ನಿಮಗೇನಾದರೂ ಹೊಡೆದ್ರಪ್ಪ, ನನಗೆ ಗೊತ್ತು ಅವ್ರು ಹೊಡೆದು ಟಾರ್ಚರ್ ಕೊಡ್ತಾರಲ್ವ ಅಂತ ಅಂದಾಗ, ಇಲ್ಲ ಕಂದ, ನಾನೇನು ತಪ್ಪು ಮಾಡಿಲ್ವಲ್ಲ, ಅವ್ರು ನನಗೆ ಯಾವ ರೀತಿ ಹೊಡಿಲಿಲ್ಲ, ಶಿಕ್ಷೆನೂ ಕೊಡಲಿಲ್ಲ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ ಅಂತ ಹಾಗೆ ಮಾಡ್ಕೋತಾ ಇರ್ತಾಳೆ. ಇಲ್ಲ ಕಂದ, ನನ್ನ ಮುದ್ದು ಬಂಗಾರ ಅಲ್ಲ ನೀನು, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಈಗ ಸದ್ಯಕ್ಕೆ ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಅಂದಾಗ, ಸರಿ ಅಪ್ಪ ಬೇಗ ಬನ್ನಿ ಹೊಸ ಆಟ ಆಡೋಣ ಅಂತ ಅಂದಾಗ ಸಿದ್ದು ತುಂಬ ಖುಷಿಯಿಂದ ಸ್ನಾನ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ಒಬ್ಬ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ಹುಡುಗ ಬರ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ದಶರಥನ ಸಾಯಿಸೋಕ್ಕೆ ಡೀಲರ್ ಕೊಟ್ಟಿರೋ ಹುಡುಗ ಬರ್ತಾನೆ. ಅವ್ನು ಬಂದ ತಕ್ಷಣ ಇವಳು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವ್ನು ಕಾಲರ್ ಪಟ್ಟಿ ಹಿಡ್ಕೊಂಡಿರ್ಬೇಕಾದ್ರೆ, ಏನು ಮೇಡಮ್ ನನ್ನ ಕಾಲರ್ ಪಟ್ಟಿ ಹಿಡ್ಕೊತಿದ್ದೀರಾ, ಏನಾಯಿತು ಅಂತ ಅಂದಾಗ, ಗುರಿ ಇಟ್ಬಿಟ್ಟು ಸರಿಯಾಗಿ ಸಾಯಿಸು ಅಂತ ಹೇಳಿದ್ದೆ, ನೀನು ಈ ರತ್ತೆ ಮಾಡಿದೆ ಅಂತ ಅಂದಾಗ, ಅಯ್ಯೋ ಮೇಡಮ್ ಈ ರೀತಿ ಅಂತಿದ್ದಾರಲ್ಲ, ನಾನು ಗುರಿ ಇಟ್ಟು ಕೊಲ್ಲೋದ್ರಲ್ಲಿ ನಂಬರ್ 1 ಎಕ್ಸ್ಪರ್ಟ್, ನಾನು ಗೋಲ್ಡ್ ಮೆಡಲ್ ಸಹ ತಗೊಂಡಿದ್ದೀನಿ, ನಾನು ಮಾಡಿದೆ, ಆದರೆ ಅವರೇ ಮಿಸ್ ಆಗಿ ಅದು ತಗಲಿಲ್ಲ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮೇಡಮ್ ನಾನು ಕರೆಕ್ಟಾಗಿ ಶೂಟ್ ಮಾಡ್ತಿದ್ದೆ, ಆದರೆ ನೀವೇ ಸರಿಯಾಗಿ ಏನು ಮಾಡಲಿಲ್ಲ ಅಂತ ಅನ್ಬೇಕಾದ್ರೆ, ಹೌ ಡೇರ್ ಯು, ನನ್ನ ಹತ್ರನೇ ಈ ರೀತಿ ಮಾತಾಡ್ತಿದ್ಯಾ, ಎಷ್ಟು ಧೈರ್ಯ ನಿನಗೆ, ನಿನಗೆ ಡಬಲ್ ಪೇಮೆಂಟ್ ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಈ ರೀತಿ ಮಾಡ್ತಿದ್ದೀಯಾ ಅಂತ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ. ಹಾಗೆ ನೀನು ಮಾಡಿರೋ ಎಡವಟ್ಟಿಂದ ಎಲ್ಲ ಪ್ರಾಬ್ಲಮ್ಗಳು ಸಹ ನನ್ನ ತಲೆ ಮೇಲೆ ಬಂದಿದ್ದೀವಿ, ನಿನಗೇನು ಗೊತ್ತಾಗ್ತಿಲ್ವಾ, ಅಷ್ಟಕ್ಕೂ ನೀನು ಹೇಳ್ದಲ್ಲ, ನಾನೇನು ಮಾಡಿದೆ, ನೀನು ಹೇಳ್ದಂಗೆ ಮಾಡಿದ್ನಲ್ವ ಅಂತ ಅಂದಾಗ, ಅಯ್ಯೋ ಮೇಡಮ್ ವ್ಯಕ್ತಿ ಸರಿಯಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ಶೂಟ್ ಮಾಡೋಕ್ಕಾಗೋದು ಅಂತ ನಾನು ನಿಮಗೆ ಹೇಳಿದ್ದೆ, ಆದರೆ ನೀವೇನು ಮಾಡಿದ್ರಿ, ಅವ್ರನ್ನ ಅಲ್ಲಾಡಿಸ್ಬಿಟ್ರೆ, ಹಂಗಾಗಿ ಸೈಡಿಗೆ ಬಂದು ಬುಲೆಟ್ ತಾಕ್ತು ಅಂತ ಈ ಹುಡುಗ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಯಾವ ರೀತಿ ಬುಲೆಟ್ ತಾಕ್ತು ಅಂತ ಎಲ್ಲನೂ ಒಂದು ಕ್ಷಣ ರಿಕಾಲ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಬೈತಾ ಇರ್ತಾಳೆ, ಸಾಯಿಸೋದನ್ನು ಸಾಯಿಸ್ದೆ, ಅರ್ಧಂಬರ್ಧ ಸಾಯಿಸ್ದೆ, ಇವಾಗ ನೋಡು ಜೀವ ಉಳ್ಕೊಂಡಿದ್ದೆ, ಇನ್ನೇ ಚೇತರಿಸ್ಕೊತಾರೆ ಅವರು ಅಂತ ಅನ್ಬೇಕಾದ್ರೆ, ಅಯ್ಯೋ ಮೇಡಮ್ ನೀವು ಸಹ ತಪ್ಪು ಮಾಡಿದಿರ, ಬಿಟ್ಟಾಕಿ, ಅಷ್ಟಕ್ಕೂ ಅವರಿಗೆ ನಾನೇ ಸಾಯಿಸೋದು ಅಂತ ಗೊತ್ತಾಗಿಲ್ಲ, ಗೊತ್ತಾಗಿದ್ರೆ ಒಂದು ವೇಳೆ ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ರು, ತಲೆ ಏನು ಕೆಡಿಸ್ಕೊತಿದ್ದೀರಾ ಅಂತ ಅಂದಾಗ, ನಿನಗೆ ಅದೆಲ್ಲ ಗೊತ್ತಿಲ್ಲ, ಡ್ಯಾಡ್ ಇವಾಗ ಬದುಕಿ ಬಂದಿದ್ದಾರೆ, ಒಂದು ವೇಳೆ ಸತ್ತೋಗಿದ್ರೆ ಏನೋ ಒಂದು ಮಾಡ್ತಿದ್ದೆ, ಸಿದ್ದು ಶಾರದನೆ ಈ ಕೆಲಸ ಮಾಡಿದ್ದಾರೆ ಅಂತ ಹೇಗೋ ಒಂದು ಫಿಟ್ ಮಾಡ್ತಿದ್ದೆ, ಆದರೆ ಇವಾಗ ಅವರು ಬದುಕಿ ಬಂದಿದ್ದಾರೆ, ಜೊತೆಗೆ ಇವರು ಸಹ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ, ನನಗಂತೂ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನಿನಗೇನು ಗೊತ್ತು ನನ್ನ ಪ್ರಾಬ್ಲಮ್ ಅಂತ ಕೂಗಾಡ್ತಾ ಇರ್ತಾಳೆ.
ಅದಕ್ಕೆ ಹುಡುಗ ಹೇಳ್ತಾ ಇರ್ತಾನೆ, ಹಾಗಾದರೆ ನಾನು ಏನು ಮಾಡಬೇಕು ಮೇಡಮ್ ಅಂತ ಅಂದಾಗ ಡ್ಯಾಡ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ಸಿದ್ದು ಶೂಟ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ, ಏನಾದರೂ ಗೊತ್ತಾದರೆ ಏನು ಮಾಡೋದು ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್, ನಾನು ಕರೆಕ್ಟಾಗಿ ಶೂಟ್ ಮಾಡಿದೆ, ಅದು ನಿಮ್ಮ ಮಿಸ್ಟೇಕು, ನನ್ನ ದುಡ್ಡು ನನಗೆ ಕೊಟ್ಬಿಡಿ, ಮಿಕ್ಕಿದ್ದು ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಸಿಕ್ಕಾಬಟ್ಟೆ ದುಡ್ಡನ್ನ ತೊಗೊಬಂದ್ಬಿಟ್ಟು ಅವನಿಗೆ ಕೊಟ್ಟು ಕೇಸು ತಣ್ಣಗಾಗೋವರೆಗೂ ಸಹ ನೀನೆಲ್ಲರೂ ದೂರದಲ್ಲಿರೋ ಯಾರ ಕಣಿಗೂ ಕಾಣಿಸ್ಕೋಬೇಡ, ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಅಂದಾಗ ಸರಿ ಮೇಡಮ್ ನೀವು ಹೆಂಗೆ ಹೇಳ್ತೀರಾ ಹಾಗೆ ಅಂತ ಅಲ್ಲಿಂದ ಹುಡುಗ ಹೊರಟೋಗ್ತಿದ್ರೆ ಇವಳಂತೂ ಗುರಾಯಿಸ್ಕೊಂಡು ಅವನನ್ನ ನೋಡ್ತಾ ಇರ್ತಾಳೆ. ಆಗಿನ ಕಡೆ ಸಿದ್ದು ಸ್ನಾನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎಣ್ಣೆ ಮತ್ತು ಸೀಗೆಕಾಯಿ ತಂದುಬಿಟ್ಟು ಇದು ಎರಡನ್ನೂ ಹಾಕ್ಕೊಂಡು ಸ್ನಾನ ಮಾಡಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಸಡನ್ನಾಗಿ ಸಿದ್ದು ಮೈನ ನೋಡ್ತಾಳೆ. ಇದೇನು ಸರ್ ಮೈಯೆಲ್ಲ ಇಷ್ಟು ಕೆಂಪುಗಾಗಿದೆ ಅಂತ ಅನ್ಬೇಕಾದ್ರೆ ಅಯ್ಯೋ ಇದ್ದ ಶಾರದವ್ರೆ, ಸೊಳ್ಳೆನೋ ತಿಗಣೆನೋ ಏನೋ ಕಚ್ಚಿದೆ, ಆ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಳ್ಳೋಕ್ಕೂ ಬಿಡ್ತಿರಲಿಲ್ಲ, ಸೊಳ್ಳೆಗಳು ಆ ರೀತಿ ಇದ್ವಿ, ಮೇ ಬಿ ನನ್ನ ಬ್ಲಡ್ಡು ಸ್ವೀಟ್ ಅಂತ ಅನಿಸುತ್ತೆ, ಅದಕ್ಕೆ ಅವ್ರಿಗೆ ಇಷ್ಟ ಆಗಿ ಆ ರೀತಿ ಹೀರ್ಕೋತಿದ್ವಿ ಅಂತ ಅಂದಾಗ ಈ ಕಡೆ ಶಾರದೆ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನಿಂದ ಇವ್ರಿಗೆ ಎಂಥ ಪರಿಸ್ಥಿತಿ ಬಂತು ದೇವ್ರೆ, ನನ್ನನ್ನು ಮದುವೆ ಆಗಿದ್ದಕ್ಕೆ ತಾನೇ ಇವರಿಗೆಲ್ಲ ಎಂಥ ಪರಿಸ್ಥಿತಿ ಬಂದಿದ್ದು, ಹೇಗಿದ್ದರೆ ಹೇಗಾದರೂ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ, ಹಾಗೆ ಏನಕ್ರಿ ಅಳ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಕೋಪ ಬೇಕಾದ್ರೆ ಸಹಿಸ್ಕೋತೀನಿ, ಬೇಜಾರು ನೋಡಿ ನನಗೆ ಇರೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು ಏನು ಸರ್ ನನ್ನಿಂದ ಏನಕ್ಕೆ ಬಂದರೆ ನೀವು ಆ ಮನೇಲಿ ದೊಡ್ಡ ಸ್ಥಾನದಲ್ಲಿ ನೀವಿದ್ರಿ, ಇವಾಗ ನೋಡಿ ಎಂತೆಂಥ ಪರಿಸ್ಥಿತಿ ಬಂತು, ಜೈಲಿಗೆಲ್ಲ ಹೋಗೋ ಪರಿಸ್ಥಿತಿ ಬಂತು ಅಂತ ಅನ್ಬೇಕಾದ್ರೆ ಕಣ್ಣೀರು ಒರೆಸ್ಕೊಳ್ರಿ, ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ ಶಾರದಾ ಅವರೇ, ಮನುಷ್ಯನೇ ಶಾಶ್ವತ ಅಲ್ಲ ಅಂತ ಅಂದಮೇಲೆ ಈ ದುಡ್ಡು ಆಸ್ತಿ ಎಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಈ ರೀತಿ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರು ಎಲ್ಲದಕ್ಕೂ ನೀವೇ ಹೊಣೆಗಾರರು ಅಂತ ಅನ್ಕೋಬೇಡಿ, ನಾನು ಪ್ರೀತಿ ವಿಶ್ವಾಸ ನಂಬಿಕೆ ಮೇಲೆ ಬದುಕನ್ನ ಕಟ್ಕೊಂಡಿರೋನ್ ಕಣ್ರಿ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಕಣ್ರಿ, ಆ ಮನೆಯಿಂದ ಹೊರಗಡೆ ಬಂದಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಖುಷಿಯಾಗಿ ನಿಮ್ಮದಿಂದ ಜೀವನ ಸಾಗಿಸ್ತಿದ್ದೀನಿ, ಅದಕ್ಕೆಲ್ಲ ನೀವು ಕಾರಣ, ನೀವು ನನ್ನ ಜೊತೆ ಇದ್ದರೆ ಯಾವುದು ನನಗೆ ದೊಡ್ಡ ವಿಷಯ ಅಲ್ಲ ಅಂತ ಅಂದಾಗ ಆದರೂ ಸಹ ನಿಮಗೆ ಅವಮಾನಗಳು ಹಾಗೆ ಕಷ್ಟಗಳೆಲ್ಲ ಬಂದಿದ್ದೇವಲ್ಲ ಸರ್ ಅಂತ ಅನ್ಬೇಕಾದ್ರೆ ನೀವು ನನ್ನ ಜೊತೆ ಇರ್ತಿರಲ್ಲ, ನೀವು ಜೊತೆ ಇದ್ಮೇಲೆ ಯಾವ ಕಷ್ಟಗಳು ಸಹ ನನಗೆ ಬಂದ್ರೂ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಕಣ್ಣೀರು ಹಾಕ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇವಾಗ ಏನು ಎಣ್ಣೆ ಸ್ನಾನ ಮಾಡಿಸ್ತೀರಾ ನೀವು ಅಂತ ಅನ್ಬೇಕಾದ್ರೆ ಏನು ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಆಗಲ್ಲ ಅಂತ ಅನ್ಬೇಕಾದ್ರೆ ನೀವು ಮಾಡಿಸಲ್ಲ ಅಂತಂದರೆ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಅಮ್ಮ ನೋಡಿ ಅಮ್ಮ ನಿಮ್ಮ ಸೊಸೆ ಎಣ್ಣೆ ಸ್ನಾನ ಮಾಡಿಸಲ್ವಂತೆ ಅಂತ ಸಿದ್ದು ಜೋರಾಗಿ ಕೂಗ್ತಿರ್ಬೇಕಾದ್ರೆ ಬಾಯಿ ಮುಚ್ಚಿಬಿಡ್ತಾಳೆ. ಹಾಗೆ ತುಂಬ ಖುಷಿಯಿಂದ ಸಿದ್ದನ್ನ ನೋಡ್ತಾ ಇರಬೇಕಾದ್ರೆ ಸರಿ ಹಾಗಾದರೆ ಮಾಡಿಸ್ತೀರೋ ಇಲ್ವೋ ಅಂತ ಅನ್ಬೇಕಾದ್ರೆ ಮಾಡಿಸ್ತೀನಿ ನೀವು ಕೂಗಾಡಬೇಡಿ ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಸಿದ್ದಿಗೆ ಎಣ್ಣೆ ಹಚ್ಚಿ ಸೀಗೆಕಾಯಿ ಹಾಕಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಿದ್ರೆ ಸಿದ್ದಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ನಾನ ಎಲ್ಲ ಆದಮೇಲೆ ಸರಿ ಬಟ್ಟೆ ಹಾಕ್ಕೊಡಿ ನೀವು ಅಂತ ಅಂದಾಗ ಏನು ಈ ಬಟ್ಟೆ ಹಾಕೋಬೇಕಾ ಅಂತ ಕೇಳ್ತಾ ಇರ್ತಾನೆ. ಹೌದು ತುಂಬ ಚೆನ್ನಾಗಿದೆ, ಈ ಬದೇ ಬಟ್ಟೆನ ಹಾಕ್ಕೊಳ್ಳಿ ಅಂತ ಕೊಡ್ತಿರ್ಬೇಕಾದ್ರೆ ಶಾರದಾ ಕೈ ಹಿಡ್ಕೊಂಡು ಎಳ್ಕೊಂಡ ತಕ್ಷಣ ಸಿದ್ದು ಮೇಲೆ ಬಿದ್ದುಬಿಡ್ತಾಳೆ. ಹಾಗೆ ತುಂಬ ಪ್ರೀತಿಯಿಂದ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಇರಬೇಕಾದ್ರೆ ಇನ್ನೇನು ಸಿದ್ದು ಮುತ್ತು ಕೊಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೀಪು ಬಂದು ಅಪ್ಪ ಇನ್ನೂ ಸ್ನಾನ ಆಗಿಲ್ವಾ ಅಂತ ಅಂದಾಗ ಶಾರದಾ ನಾಚ್ಕೊಂಡು ಹೋಗ್ತಾ ಇರ್ತಾಳೆ. ಸರಿ ಅಪ್ಪ ಬರ್ತೀನಿ ಅಂತ ಅನ್ಬೇಕಾದ್ರೆ ಬೇಗ ಬನ್ನಿ ಆಟ ಆಡೋಣ ಅಂತ ಕರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ತಾತ ಹೇಳ್ತಾ ಇರ್ತಾರೆ, ನನ್ನ ಮಗನ ಈ ಪರಿಸ್ಥಿತಿಗೆ ಬಂದವ್ರನ್ನ ಕಾರಣ ಆದವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನನ್ನ ಇನ್ಫ್ಲೂಯೆನ್ಸ್ ದುಡ್ಡು ಪ್ರತಿಯೊಂದನ್ನು ಸಹ ನಾನು ಬಳಸ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಅದನ್ನೆಲ್ಲ ನೆನೆಸ್ಕೊಂಡು ಕೂಗಾಡ್ತಾ ಇರ್ತಾಳೆ. ಓ ಮೈ ಗಾಡ್, ತಾತ ಏನಾದರೂ ರೀಓಪನ್ ಮಾಡಿ ಈ ಕೇಸ್ನ ಸ್ಟಾರ್ಟ್ ಮಾಡಿದರೆ ಕೋರ್ಟು ಮೆಟ್ಲು ಅಂತ ನಾನು ಹತ್ಬೇಕಾಗುತ್ತೆ, ನಾನೇ ಮಾಡಿದ್ದು ಅಂತ ಗೊತ್ತಾದರೆ ನನ್ನನ್ನು ಜೀವನ ಸಹಿತ ಬಿಡಲ್ಲ, ಈ ಥರ ಆಗೋಕ್ಕೆ ನಾನು ಬಿಡಬಾರ್ದು, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಅದೆಷ್ಟು ವರ್ಷನಾದರೂ ಆಗಲಿ ಮತ್ತೆ ಈ ಕೇಸ್ ರೀಓಪನ್ ಆಗ್ದಂಗೆ ನಾನು ನೋಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ತಾತ ಅವ್ರಿಗೆ ಶಿಕ್ಷೆ ಕೊಡಿಸ್ತಾರೆ ನಾನು ಬಿಡಲ್ಲ ಅಂತ ಅವತ್ತೇಳಿರೋ ಮಾತನ್ನ ನೆನ್ಪು ಮಾಡಿಕೊಂಡು ನೋ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಬಂದು ಗೋಲ್ಡಿ ಏನಾಯಿತು ಏನಕ್ಕೆ ಕಿರ್ಚಾಡ್ತಿದ್ಯಾ ಅಂತ ಅಂದಾಗ ಏನಿಲ್ಲ ಮನೇಲಿ ಈ ರೀತಿ ಎಲ್ಲ ಆಗ್ತಿದೆಯಲ್ಲ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಟೆನ್ಷನ್ ಆಗ್ತಿತ್ತು, ಇದಕ್ಕೆಲ್ಲ ಸಿದ್ದು ಶಾರದನೇ ಕಾರಣ ಅಲ್ವಾ, ಅವರು ಸುಮ್ಮನೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಗ್ರಾನಿ ಅಂತ ಅಂದರೆ ಇವಳು ಮಾತ್ರ ಅವಳನ್ನ ಸಿಕ್ಕಾಬಟ್ಟೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಈ ಪಾರಿಜಾತ ಜ್ಯೋತಿಕನ ತುಂಬ ಅಬ್ಸರ್ವ್ ಮಾಡಾದ್ಮೇಲೆ ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಗೋಲ್ಡಿ ಅಂತ ಅನ್ಬೇಕಾದ್ರೆ ಯಾಕೆ ಗ್ರಾನಿ ನನ್ನ ಮೇಲೆ ಅನುಮಾನನ ಅಂತ ಅನ್ಬೇಕಾದ್ರೆ ಆಗಲ್ಲ, ದಶರಥನ ಶೂಟ್ ಮಾಡಿದ್ದು ಶಾರದಾ ಸಿದ್ದು ಅಲ್ಲ ಅಂತ ಕೋರ್ಟೆ ಹೇಳಿದ್ಮೇಲೆ ಹಾಗಾದರೆ ಶೂಟ್ ಮಾಡಿದ್ದು ಯಾರು ಅಂತ ಕೇಳಬೇಕಾದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ನೀನೇನಾದರೂ ಶೂಟ್ ಮಾಡ್ದೆ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಏನು ಗ್ರಾನಿ ನಿಮ್ಮ ಮಾತಿನ ಅರ್ಥ ಏನು ಹೇಳ್ತಾ ಇದ್ದೀರಾ, ನಾನು ಶೂಟ್ ಮಾಡಿದ್ದೀನ ಅಂತ ಅನ್ಬೇಕಾದ್ರೆ ಕುಂಬಳಕಾಯಿ ಕಳ್ಳ ಅಂತ ಅಂದರೆ ನೀನೇನಕ್ಕೆ ಹೆಗ್ಲು ಮುಟ್ಕೊಂಡು ನೋಡ್ತೀಯಾ, ನಾನೆಲ್ಲ ಅಂದೆ ಅಂತ ಅನ್ಬೇಕಾದ್ರೆ ಅಲ್ಲ ಗ್ರಾನಿ ನಿಮ್ಮ ಮಾತಿನ ಅರ್ಥ ಆ ರೀತಿ ಇತ್ತು ಅದಕ್ಕೆ ನಾನು ಹಂಗಂದೆ ಅಂತ ವಾದ ಮಾಡ್ತಾ ಇರ್ತಾಳೆ. ನಾನು ಹೇಳಿದ್ದು ನೀನು ಶೂಟ್ ಮಾಡಿದ್ಯಾ ಅಂತ ಅಲ್ಲ ಗೋಲ್ಡಿ, ನಿನ್ನನ್ನು ಪ್ರೀತಿಸೋರು ನಿನ್ನನ್ನು ಇಷ್ಟಪಡೋರು ಬೇರೆ ಯಾರಾದರೂ ಶೂಟ್ ಮಾಡಿದ್ರ ಅಂತ ಅಂದಾಗ ಇವಳು ಏನು ಮಾತಾಡೋಕ್ಕಾಗದೆ ಶಾಕ್ ಆಗಿ ಪಾರಿಜಾತ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಕಣ್ಣೀರು ಹಾಕೊಂಡು ದೊಡ್ಡ ಡ್ರಾಮನೇ ಮಾಡ್ತಾ ಇರ್ತಾಳೆ. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ನೀವು ನನ್ನನ್ನು ಅನುಮಾನ ಪಡ್ತಿದ್ದೀರಲ್ಲ,
ಸಿದ್ದು ಶಾರದನ ಕಂಡು ನನಗೆ ಕೋಪ ಇದೆ, ಅದು ನಿಮಗೂ ಗೊತ್ತು. ಆದರೆ ಹಂಗಂತ ಡ್ಯಾಡ್ನ ಶೂಟ್ ಮಾಡೋವಷ್ಟು ಕೆಟ್ಟವಳಲ್ಲ. ನಾನು ಖಂಡಿತ ಮಾಡಿಲ್ಲ. ನನ್ನನ್ನು ಸಾಕಿ ಸಲಹಿ ದೊಡ್ಡೋಳನ್ನಾಗಿ ಕೈ ತುತ್ತು ಕೊಟ್ಟು ಬೆಳೆಸಿದ್ದಾರೆ, ಅಂಥವ್ರನ್ನ ಶೂಟ್ ಮಾಡ್ತೀನ? ನೀವೇ ಹೇಳಿ ಗ್ರಾನಿ ಅಂತ ಅನ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಐನೋ ಗ್ರಾನಿ ಅವ್ರನ್ನ ಸ್ವಂತ ಅಪ್ಪ ಅಲ್ಲ, ಆದರೆ ನನ್ನ ಸಾಕಿ ದೊಡ್ಡೋಳನ್ನ ಮಾಡಿದ್ದಾರೆ, ನಾನಂತ ಕೆಲಸ ಮಾಡ್ತೀನ ಅಂತ ಅನ್ಬೇಕಾದ್ರೆ ನನ್ನ ಮಾತಿನ ಅರ್ಥ ಅದಲ್ಲ, ಅರ್ಥ ಮಾಡ್ಕೊ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಈ ವಿಷಯನ ಮಾತಾಡಬೇಡಿ ಅಂತ ಕೈ ಮುಗಿತಾ ಇರ್ತಾಳೆ. ಸರಿ ಆಯಿತು ಬಿಡು, ಬೇಜಾರು ಮಾಡ್ಕೋಬೇಡ, ಆಗಿದ್ದೆಲ್ಲ ಆಗೋಯ್ತು, ನೀನು ಇವಾಗ ರೆಸ್ಟ್ ಮಾಡು, ತಲೆ ಕೆಡಿಸ್ಕೋಬೇಡ ಅಂತ ಪಾರಿಜಾತ ಹೋಗ್ತಾ ಇದ್ರೆ ಇವಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ರೆಸ್ಟೋರೆಂಟ್ಗೆ ಬರ್ತಾರೆ. ಶಾರದಾ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗಿ ಒಳಗಡೆ ಬರ್ತಿರ್ಬೇಕಾದ್ರೆ ಸಿದ್ದು ನಮ್ಮ ರೆಸ್ಟೋರೆಂಟಿಗೆ ಕಳೆದೇ ಇಲ್ಲ ಶಾರದವ್ರು ಅಂತ ಅನ್ಬೇಕಾದ್ರೆ ಯಾಕೆ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ನಮ್ಮ ರೆಸ್ಟೋರೆಂಟ್ನ ಲಕ್ಷ್ಮಿ ನೀವು ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮನೆ ಲಕ್ಷ್ಮಿಯಾಗಿರೋ ನೀವೇ ಈ ರೀತಿ ಸಪ್ಪಾಗಿದ್ದರೆ ರೆಸ್ಟೋರೆಂಟ್ ಹೇಗೆ ಪಳಪಳ ಅಂತ ಹೊಳೆಯುತ್ತೆ ಅಂತ ಅನ್ಬೇಕಾದ್ರೆ ನಾನು ಮಾತ್ರ ಅಲ್ಲ ಸರ್, ಯಾರೇ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆ ಲಕ್ಷ್ಮಿ ತಾಯಿ ಖಂಡಿತ ಉಳಿತು ಮಾಡ್ತಾಳೆ ಅಂತ ಇರ್ತಾ ಇರ್ತಾಳೆ. ಆದರೆ ನನಗೆ ನೀವು ತುಂಬಾ ಸ್ಪೆಷಲ್ಲು. ನಾನು ಎಂಥ ಕಷ್ಟದಲ್ಲಿದ್ದರೂ ಸಹ ಕೈ ಜೋಡಿಸಿ ಬಂದಿದ್ದೀರಾ, ನನ್ನನ್ನು ಜೈಲಿಂದ ಬಿಡಿಸ್ಕೊ ಬಂದಿದ್ದೀರಾ, ನನ್ನ ಜೊತೆ ಸದಾ ಇರ್ತೀರಾ, ನೀವು ಯಾವಾಗ ನನಗೆ ಸ್ಪೆಷಲ್ ಅಂತ ಅನ್ಬೇಕಾದ್ರೆ ಹಾಗೇನಿಲ್ಲ. ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಎಲ್ಲ ಒಳ್ಳೆ ಕೆಲಸ ಒಳ್ಳೆಯದಾಗುತ್ತೆ. ನಾವಿಬ್ಬರು ಎರಡು ಎತ್ತುಗಳಿದ್ದಂಗೆ ಇಬ್ಬರು ಬಂಡಿನ ಒಟ್ಟಾಗಿ ಸಾಗಿಸ್ಕೊಬಂದರೆ ಸರ್ ಜೀವನ. ನಾನು ಕೂಗಿದಾಗ ನೀವು ಎತ್ತಬೇಕು, ನೀವು ಕೂಗಿದಾಗ ನಾನು ಎತ್ತಿದ್ರೆ ಅಲ್ವಾ ಸರ್ ಜೀವನ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸರ್ ನಾವಿಬ್ಬರು ಕಷ್ಟ ಸುಖನೂ ನೋಗೋಣ, ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ದೀವಿ, ಸ್ವೀಕರಿಸ್ಕೊಂಡು ಖುಷಿಯಾಗಿ ಹೋಗ್ತಿದ್ದೀವಿ ಅಂತ ಅನ್ಬೇಕಾದ್ರೆ ಹಾಗಾದರೆ ಶಾರದವ್ರು ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀರಾ ಅಂತ ಅಂದಾಗ ತುಂಬ ನಾಚಿಕೆಯಿಂದ ಖುಷಿಯಾಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.